ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಗಳಿಗೆ, ಆ್ಯಸಿಡ್ ವಿಕ್ಟಿಮ್ಗೆ ಎಲ್ಲದಕ್ಕೂ ಇಷ್ಟಿಷ್ಟು ಪರಿಹಾರ ಅಂತ ಆಲ್ರೆಡಿ ಆ ಒಂದು ಸ್ಕೀಮಲ್ಲಿ ಮೆನ್ಷನ್ ಮಾಡಿರುತ್ತೆ. ಈಗ ಈವನ್ ಆ್ಯಸಿಡ್ ಅಟ್ಯಾಕ್ ಆದಾಗಲೂ ಅಷ್ಟೇ, ಎಷ್ಟು % ಅಟ್ಯಾಕ್ ಆಗಿದೆ, ಅದ್ರ ಮೇಲೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು. ಯಾಕಂದರೆ ಕೆಲವ್ರಿಗೆ ಇಡೀ ಫೇಸ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಿರುತ್ತೆ. ಸೊ ಆ ಸರ್ಜರಿಗೆ ಎಷ್ಟು ದುಡ್ಡು ಬೇಕು, ಅಂದರೆ ಪ್ರತಿಯೊಂದಕ್ಕೂ ಇಷ್ಟು ದುಡ್ಡು ಈ ಥರ ಆದಾಗ ಅಂತೆಲ್ಲ ಆಲ್ರೆಡಿ ಪ್ರತಿಯೊಂದು ಸ್ಕೀಮಲ್ಲೂ ಮೆನ್ಷನ್ ಆಗಿದೆ. ಅದು ಅವ್ರಿಗೆ ಹೋಗುತ್ತೆ. ಯಾವಾಗ ಸರಿಯಾಗಿ ಆ ಸಮಯಕ್ಕೆ ತಕ್ಕ ಕರೆಕ್ಟಾಗಿ ಅದು ದುಡ್ಡು ಹೋಗಿರಲ್ಲ, ಆವಾಗ ನಾವು ಆ ವಿಕ್ಟಿಮ್ಸ್ ನಮ್ಗೆ ಅಪ್ರೋಚ್ ಆಗ್ತಾರೆ, ಮೇಡಮ್ ನೋಡಿ ಮೇಡಮ್ ನಮಗೆ ಇದು ದುಡ್ಡು ಬಂದಿಲ್ಲ ಅಂತ. ಅವಾಗ ನಾವು ಇಮ್ಮಿಡಿಯೇಟ್ಲಿ ಅಥಾರಿಟಿಗೆ ಬರಿತೀವಿ, ನೋಡಿ ಆ ಹೆಣ್ಣು ಮಗಳಿಗೆ ಇಷ್ಟು ತಿಂಗಳಾಗಿ ಯಾಕೆ ಕೊಟ್ಟಿಲ್ಲ, ಅದನ್ನು ಕೇಳ್ತೀವಿ, ಇಷ್ಟು ತಿಂಗಳು ಯಾಕೆ ಕೊಟ್ಟಿಲ್ಲ, ಅದಕ್ಕೆ ಅವ್ರು ಉತ್ತರ ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಅಂತ. ಕೊಟ್ಟುಬಿಟ್ಟು ನನಗೆ ವರದಿ ಕಳಿಸಿ ಅಂತೀವಿ, ಅವಾಗ ಕೊಟ್ಟುಬಿಟ್ಟು ನಮ್ಗೆ ವರದಿ ಕಳಿಸ್ತಾರೆ. ಇಲ್ಲ ಅಂತ ಕಳಿಸೋದಿಲ್ಲ ಆಯೋಗಕ್ಕೆ, ಯಾವಾಗಲೂ ಒಂದು ಕಮಿಷನ್ಗೆ ಇಲ್ಲ ಅಂತ ಬರೆಯೋದಿಲ್ಲ. ಜನಗಳ ನಂಬಿಕೆ ಅದು ಸುಳ್ಳು. ನಿಮಗೆ ನ್ಯಾಯ ಸಿಗುತ್ತೆ, ನ್ಯಾಯ ಸಿಗೋದಕ್ಕೆ ಆಯೋಗ ಕೈ ಜೋಡಿಸುತ್ತೆ, ಬೆನ್ನೆಲ್ ಬಂದು ನಿಂತಿರುತ್ತೆ. ಎಕ್ಸಾಕ್ಟ್ಲಿ. ನೀವು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಆಯೋಗಕ್ಕೆ ಬರಬೇಡಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.